ಇವತ್ತು ದೇಶಭಕ್ತಿ ಅನ್ನೋದು ಬರೀ ಭಾಷಣದಾಗ ಮಾತ್ರ ಸೀಮಿತ ಆಗಿದೆ. ಇವತ್ತು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಇಡೀ ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ದೇಶದ್ರೋಹದ ಮಾತನ್ನೇ ಮಾತಾಡಿದ್ದಾರೆ ಅಂತ ಇವತ್ತು ನಾನು ಅಪವಾದನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನೀವು ಯಾವ ರೀತಿಯಾಗಿ ಮೆಸೇಜ್ ಕೊಡ್ತಾ ಇದ್ದೀರಾ, ಇವತ್ತು ದೇಶ ಇರೋದು ನಿಮಗಾಗ ಅಥವಾ ನೀವು ದೇಶಕ್ಕಾಗಿದ್ದೀರಾ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿದೆ. ಇಡೀ ದೇಶದ ಜನರಿಗೆ ಯಾವ ಮೆಸೇಜ್ ಕೊಡೋಕೆ ಹೋಗಿದ್ದೀರಾ ನೀವು? ಇವತ್ತು ಚುನಾವಣೆಗಳಿದ್ದಾವೆ, ನಾವು ಚುನಾವಣೆ ಮಾಡ್ತೀವಿ ಅಂತೇಳಿ ಹೇಳುವಂಥ ನೀವುಗಳು, ಲಜ್ಜೆಗೆಟ್ಟಂಥ ನೀವು ರಾಜಕಾರಣಿಗಳು, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಮೊದಲು ದೇಶಭಕ್ತಿ ಅನ್ನೋದು ಜನರ ಹತ್ರ ಮೂಡಿಸಬೇಕು. ನೀವು ದೇಶಕ್ಕೆ ಸ್ವತಂತ್ರ ಸಿಗ್ತಿದಿಲ್ಲ ಅಂದ್ರೆ ನೀವು ಚುನಾವಣೆ ಮಾಡ್ತಾ ಇದ್ರಾ? ಇವತ್ತು ನಿಮಗೆ ಜನರು ಏನು ಮತದಾನಗಳನ್ನು ಮಾಡಿ ನಿಮಗೆ ಇವತ್ತು ಗೆಲ್ಲಿಸಿ ಅಧಿಕಾರವನ್ನು ಕೊಟ್ಟು ನಿಮಗೆ ಆ ಸ್ಥಾನಕ್ಕೆ ಬಂದು ಕೂಡಿಸಿದಾರೆ. ಆದರೆ ಆ ಸ್ಥಾನದ ಗೌರವವನ್ನು ಇವತ್ತು ಕಳೆಯುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಏನು ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇಂಥ ದೇಶದ್ರೋಹಿಗಳನ್ನು ಇಟ್ಕೊಂಡು ದೇಶಭಕ್ತದ ಹೆಸರಿನಲ್ಲಿ ಇವರೆಲ್ಲ ಏನದ ಇವತ್ತು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇಂಥವರನ್ನು ನಿಮ್ಮ ಪಕ್ಷದಿಂದ ಕೈಬಿಟ್ಟು ಈ ಕೂಡಲೇ ಅವರಿಗೆ ಸಚಿವ ಸ್ಥಾನದಿಂದ ಕೈ ಬಿಡಬೇಕು. ಅವರು ಸ್ವ ಇಚ್ಛೆಯಿಂದ ನಾನು ದೇಶಕ್ಕೆ ಅಪಮಾನ ಮಾಡಿದ್ದೀನಿ ಅಂತೇಳಿ ರಾಜೀನಾಮೆ ಕೊಟ್ಟರೆ ಅವರಿಗೆ ಒಳ್ಳೆಯದು. ಇಲ್ಲಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನರು ನಿಮ್ಮಂಥ ಬಂಡರಿಗೆ ತಕ್ಕ ಪಾಠವನ್ನು ಕಲಿಸಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀನಿ. ಸರ್, ಇವತ್ತು ರಾಜಕಾರಣ ಮಾಡಲಿಕ್ಕೆ ಏನು ಹೊರಟಿದಾರ? ರಾಜಕಾರಣ ಅನ್ನೋದು ಪ್ರಜಾಸೇವೆ ಆಗಿರಬೇಕು. ಆದರೆ ಇಲ್ಲಿ ರಾಜಕಾರಣ ಅನ್ನೋದು ವೈಯಕ್ತಿಕ ಸೇವೆ, ವೈಯಕ್ತಿಕ ಪ್ರತಿಷ್ಠೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಇವತ್ತು ಈ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಏನು ಇವರು ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ, ಇವರು ನಿಜವಾಗ್ಲೂ ಕೂಡ ದೇಶದ ಬಗ್ಗೆ ಅಭಿಮಾನ ಮತ್ತು ದೇಶದ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಕಿಂಚಿತ್ತಾದರೂ ಗೌರವ ಇದ್ದರೆ ಮೊದಲು ನಾವು ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ, ತದನಂತರ ಚುನಾವಣೆಗಳಿಗೆ ಹೋಗ್ತೀವಿ ಅಂತ ಅನ್ನುವಂಥ ಮಾತುಗಳನ್ನು ಆಡಬೇಕಾಗಿತ್ತು. ಆದರೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಇವರು ಈ ಜವಾಬ್ದಾರಿಯಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ. ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನೇ ಆಚರಿಸಲಿಕ್ಕೆ ನಿಮಗೆ ಸಮಯ ಇಲ್ಲ ಅಂದ್ರೆ ನೀವು ಉಸ್ತುವಾರಿಯಾಗಿ ಮತ್ತು ಸಚಿವರಾಗಿ ಇರಲಿಕ್ಕೆ ನೀವು ಲಾಯಕ್ಕಿಲ್ಲ. ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ವಾದವಾಗಿದೆ ಸರ್. ದಿನಾಚರಣೆ ಇಡೀ ದೇಶದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನಮ್ಮ ರಾಜ್ಯದ ಪ್ರಥಮವಾಗಿ ನಮ್ಮ ಇಡೀ ದೇಶ ಮತ್ತು ಕರುನಾಡ ಜನರಿಗೆ 80ನೇ ವರ್ಷದ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈಗ ಜಮೀರ್ ಅಹಮದ್ ಅವರು ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ ಮತ್ತು ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅಂತ ಬೇಜವಾಬ್ದಾರಿತನ ಕೆಲಸ ಮಾಡುವುದು ಸರಿಯಲ್ಲ. ಅವ್ರು ಏನಾದ್ರು ದೈಹಿಕವಾಗಿ ಏನಾದ್ರೂ ಸಮಸ್ಯೆ ಇತ್ತು, ಹಾಸ್ಪಿಟಲೈಸ್ ಆಗಿದ್ರು ಅಂತಂದ್ರೆ ಅವ್ರು ಒಪ್ತಿದ್ವಿ. ಇದು ಬೇಕಂತೆ ಇವರು ಮಾಡ್ತಕ್ಕಂಥ ಕೆಲಸ. ಅದಕ್ಕಾಗಿ ಇಡೀ ಸರ್ಕಾರವು ಜಮೀರ್ ಅಹಮದ್ ಖಾನ್ ಅವರಿಗೆ ಈ ಕೂಡಲೇ ಅವ್ರ ಸ್ಥಾನದಿಂದ ಕೈ ಬಿಡಬೇಕಂತ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಅಂಥ ಅಯೋಗ್ಯ ವ್ಯಕ್ತಿಗಳಿಗೆ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೋಬೇಡ್ರಿ. ಅಂಥ ಅಯೋಗ್ಯ ವ್ಯಕ್ತಿಗಳಿಗೆ ಸಚಿವ ಸ್ಥಾನ ಕೊಡಬೇಡ್ರಿ, ಉಸ್ತುವಾರಿಗಳು ಕೊಡಬೇಡ್ರಿ. ಇವ್ರಿಗೆ ಚುನಾವಣೆ ಮುಖ್ಯ ಅಂತಂದ್ರೆ ಇವ್ರಿಗೆ TP-ZP ಚುನಾವಣೆ ನೆನ್ಪು ಹೋಗಿದಾವ. ಯಾಕಿಲ್ಲ ಇವ್ರಿಗೆ ಮಾಡಬೇಕಲ್ಲ, ಯಾಕೆ ಮಾಡ್ತಾ ಇಲ್ಲ? ಇವ್ರೀಗ ಯಾವುದೋ ಒಂದು ಚುನಾವಣೆ ಮಾಡೋ ಸಲುವಾಗಿ ಅದು ಮಾಡಿಬಿಟ್ಟು ಬಂದು ಆಮೇಲೆ ಬರ್ತೀನಿ ಅಂತಂದ್ರೆ ಹೆಂಗ್ರಿ? ಅವ್ರ ಕರ್ತವ್ಯನ ಅವ್ರು ಮಾಡ್ಬೇಕಲ್ಲ. ಸರಿ, ಹಿಂಗೆ ಅನ್ನಿಸ್ದೆ. ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಇಂಥ ಅಯೋಗ್ಯರ ಸಲುವಾಗಿ ಎದಿ ಮ್ಯಾಗ ಗುಂಡಿಗೆ ತೊಗೊಂಡ್ರ ಅಂತ ಅನ್ನಿಸ್ತದೆ. ಅವ್ರಿಗೆ ಏನಾದ್ರೂ ಖುನ ಆಯ್ತು ಅಂದ್ರೆ ನಮ್ಮ ದೇಶ ಸ್ವತಂತ್ರ ಇಸ್ಕೊಡ್ತಿರ್ಲಿಲ್ಲ ಅವರು. ಅದಕ್ಕಾಗಿ ನಾವು ಹೇಳ್ತೀವಿ, ಇಡೀ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ಬರಂಗೆ ಮಾಡ್ತಕ್ಕಂಥ ಈ ವ್ಯಕ್ತಿಗೆ ಈ ಕೂಡಲೇ ಕೈ ಬಿಡಬೇಕಂತ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. 100% ಅಪಮಾನ ಮಾಡೋದು. ಈಗ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಓಕೆಪ್ಪ, ಅವನಿಗೆ ತಿಳಿಯಿಲ್ಲ ಅಂತ ಹೇಳ್ಬೋದು. ಇವ ಇಡೀ ಜಿಲ್ಲೆಯ ಜವಾಬ್ದಾರಿ ಅವನಿಗೆ ಕೊಡ್ತಕ್ಕಂಥ ವ್ಯಕ್ತಿ. ಇಡೀ ಜಿಲ್ಲೆಯ ವ್ಯಕ್ತಿಗಳಿಗಿಂತ ಇವ ಶ್ರೇಷ್ಠ ಒಳ್ಳೆಯದನ ಜನಸೇವೆ ಮಾಡ್ತಾನಂತ ಕಾರಣಕ್ಕಾಗಿ ಆ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟಿರೋದು. ಬಟ್ ಆ ಜವಾಬ್ದಾರಿ ಸ್ಥಾನ ವಹಿಸ್ಕೊಳ್ಳಿಕ್ಕೆ ಅವನ ಲಾಯಕ್ಕಿಲ್ಲ, ಅಥವಾ ಒಬ್ಬ ಅಯೋಗ್ಯ ರಾಜಕಾರಣಿ. ಅದಕ್ಕಾಗಿ ಆ ಕೂಡಲೇ ನಾನು ತಪ್ಪಾಗಿದೆ ಅಂತ ಕೈ ಮುಗಿದು ನಾಡಿನ ಜನರಿಗೆ, ದೇಶದ ಜನರಿಗೆ ಕೈ ಮುಗಿದು ತನ್ನ ಸ್ಥಾನವನ್ನು ರಾಜೀನಾಮೆ ಕೊಡಬೇಕಂತ ನಾವು ಆಗ್ರಹ ಮಾಡ್ತೀವಿ. ವಿಜಯ್ ಜಾಧವ್.